ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಭ್ರಷ್ಟ ಉಪ ನೋಂದಣಾಧಿಕಾರಿ ಯಾಸಿನ್ ಮುಲ್ಲಾ ಭ್ರಷ್ಟ ಅಧಿಕಾರಿಯಾಗಿದ್ದು ಯಲಬುರ್ಗಾದ ಉಪ ನೋಂದಣಾಧಿಕಾರಿಯಾಗಿ ಬಹಳ ವರ್ಷಗಳಿಂದ ಇಲ್ಲಿಯೇ ಬೀಡುಬಿಟ್ಟಿದ್ದಾನೆ. ನೋಂದಣಿ ಮಾಡಿಸಿಕೊಳ್ಳಲು ಬರುವ ರೈತರು ಹಾಗೂ ಸಾರ್ವಜನಿಕರ ಆಸ್ತಿ ಖರೀದಿದಾರರು ಈತನ ಭ್ರಷ್ಟ ವರ್ತನೆಯನ್ನ ಕಂಡು ರೋಸಿ ಹೋಗಿದ್ದಾರೆ. ಯಾವ ಮೇಲಾಧಿಕಾರಿಗಳು ಹೆದರದೆ ದಿನನಿತ್ಯ ಹಗಲು ದರೋಡೆ ದಂಧೆ ಪ್ರಾರಂಭಿಸಿದ್ದಾರೆ. ವಿಂಡ್ ಪವರ್ ಹಾಗೂ ಸೋಲಾರ್ ಪ್ಲಾಂಟ್ ಹಾಕಲು ಒಂದಕ್ಕೆ ಲಕ್ಷ ಪಡೆದಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಆರೋಪವೂ ಕೂಡ ಈತನ ಮೇಲಿದೆ. ಇಂತಹ ಅಧಿಕಾರಿ ವಿರುದ್ಧ ಸೂಕ್ತ ತನಿಖೆ ಮಾಡಿಸಿ ಇಲ್ಲಿಂದ ಕೂಡಲೇ ವರ್ಗಾವಣೆ ಮಾಡಲು ಇಲ್ಲಿನ ರೈತರು ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕೂಡಲೇ ಲೋಕಾಯುಕ್ತರಿಗೆ ದೂರು ಕೊಡಲಾಗುತ್ತೆ ಎಂದು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಪತ್ರಕರ್ತ ವೈಬಿ ಜೋಡಿ ಪತ್ರಕರ್ತರಿಗೆ ತಿಳಿಸಿದರು. ಯಲಬುರ್ಗಾದ ಉಪ ನೋಂದಣಾಧಿಕಾರಿ ಯಾಸಿನ್ ಮುಲ್ಲಾ ಭ್ರಷ್ಟಾಧಿಕಾರಿಯಾಗಿದ್ದು ಪ್ರತಿಯೊಂದು ಅಗ್ರಿಮೆಂಟ್ಗೂ ಕೂಡ ಇಂತಿಷ್ಟು ದರ ನಿಗದಿ ಮಾಡಿ ತನ್ನ ಕಾರ್ಯಾಲಯದಲ್ಲಿ ಒಬ್ಬ ಹೊರಗಿನ ಹುಡುಗನ ಮೂಲಕ ಅರುಣ್ ಎನ್ನುವ ಹುಡುಗನ ಮೂಲಕ ಈ ವಸೂಲಿ ದಂಧೆಯನ್ನು ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಯನ್ನು ಈ ಕೂಡಲೇ ಅಲ್ಲಿಂದ ವರ್ಗಾವಣೆ ಮಾಡಬೇಕು, ಇಲ್ಲ ಕಿತ್ತು ಹೋಗಬೇಕು ಅಂತೇಳಿ ಸಾರ್ವಜನಿಕರು ಅಳಲು ತೋಡಿಕೊಂಡಿದ್ದಾರೆ. ಈ ಕೂಡಲೇ ಇಂಥ ಭ್ರಷ್ಟ ಅಧಿಕಾರಿಯನ್ನು ಕೂಡಲೇ ಎತ್ತಂಗಡಿ ಮಾಡಬೇಕು. ಭಾಳ ವರ್ಷಗಳಿಂದ ಅಲ್ಲೇ ಬೀಡು ಬಿಟ್ಟಿರುವಂಥ ಈ ಅಧಿಕಾರಿ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೇಳುತ್ತಿದ್ದಾನೆ. ಇಂಥ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸಬೇಕು, ಇಲ್ಲ ಬೇರೆ ಕಡೆ ವರ್ಗಾವಣೆ ಮಾಡಬೇಕಂತೇಳಿ ಅಲ್ಲಿನ ಜನ, ಅಲ್ಲಿ ನೋಂದಣಿಗಾಗಿ ಬರ್ತಕ್ಕಂಥ ಜನ, ಆತನಿಗೆ ದುಡ್ಡು ಕೊಟ್ಟು ಬೇಸರ ಆದಂಥ ಜನ ನಮ್ಮ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಈ ಯಲಬುರ್ಗಾದ ಭ್ರಷ್ಟ ಉಪ ನೋಂದಣಾಧಿಕಾರಿಯನ್ನು ಈ ಕೂಡಲೇ ಆ ಸ್ಥಳದಿಂದ ನಿವೃತ್ತಿಗೊಳಿಸಬೇಕು, ಇಲ್ಲ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಇವರ ಮೇಲಾಧಿಕಾರಿ ಆಗಿರ್ತಕ್ಕಂಥ ದಯಾನಂದ ಅಪ್ಪಾಜಿಗೌಡರು ಕೂಡಲೇ ಇಂಥ ಭ್ರಷ್ಟ ಅಧಿಕಾರಿಯನ್ನು ಕಿತ್ತೊಗೆಯಲು ಮುಂದಾಗ್ತಾರ ನೋಡಬೇಕಾಗಿದೆ. ತನ್ನ ಕಾರ್ಯಾಲಯದಲ್ಲಿ ಅರುಣ್ ಎನ್ನುವ ಹೊರಗಿನ ವ್ಯಕ್ತಿಯ ಮೂಲಕ ವಸೂಲಿ ದಂಧೆಯನ್ನು ನಡೆಸ್ತಾ ಇದ್ದಾರೆ ಎಂದು ತಿಳಿದು ಬಂದಿದೆ. ಇವರ ಮೇಲಧಿಕಾರಿ ಆಯುಕ್ತರು ಆದ ದಯಾನಂದ ಅಪ್ಪಾಜಿಗೌಡರು ಇಂತಹ ಭ್ರಷ್ಟ ಅಧಿಕಾರಿಯನ್ನ ಮಟ್ಟ ಹಾಕ್ತಾರಾ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಸರ್ಕಾರ ಇದನ್ನ ಮಟ್ಟ ಹಾಕಲು ಮುಂದಾಗ್ತಾ ಇಲ್ಲ ಯಾಕೆ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. ಇದೇ ರೀತಿ ಆದ್ರೆ ರೈತರು ಬದುಕುವುದು ಹೇಗೆ? ರೈತರ ಜಮೀನು ಸೋಲಾರ್ ಪಾಲು ಮತ್ತು ವಿಂಡ್ ಪವರ್ ಪಾಲಾಗ್ತಾ ಇದೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.